ನಮ್ಮ ಫ್ಯಾಮಿಲಿಯಲ್ಲಿ ನಾವು ನಮ್ಮ ತಂದೆಗೆ 10 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. 7 ಜನ ಗಂಡು ಮಕ್ಕಳಲ್ಲಿ ನಮ್ಮ ಅಣ್ಣ ಒಬ್ಬನು ಮೆಂಟಲಿ ಡಿಸೇಬಲ್ ಆಗಿಬಿಟ್ಟು ಅವನು ಹೋಗ್ಬಿಟ್ಟ. ಅದಾದಮೇಲೆ ನಾನು ಎರಡನೇವನು. ನನ್ನಿಂದಲೂ ಒಬ್ಬ ಬಿಸ್ನೆಸ್ ಮಾಡ್ತಾವನೆ. ಅವನಿಂದಲೂ ಒಬ್ಬನು ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾನೆ ದೊಡ್ಡಬಳ್ಳಾಪುರದಲ್ಲಿ. ಅವನಿಂದಿನವನು ಒಬ್ಬನು ಎಕ್ಸ್ ಮೆನ್ನು, ಈಗ BMTC ಒಳಗೆ ಕಂಡಕ್ಟರ್ ಆಗವನೆ. ಅವನಿಗಿನ್ನ ಚಿಕ್ಕವನು ಒಬ್ಬನು ಲೋ BP ಆಗಿಬಿಟ್ಟು ಹೋಗ್ಬಿಟ್ಟ. ಇನ್ನೊಬ್ಬ ತಮ್ಮ ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲೇ ವ್ಯವಸಾಯ ಮಾಡ್ಕೊಂಡು ಅವನೇ. ಇನ್ನು 3 ಜನ ಹೆಣ್ಣುಮಕ್ಳು ಕೊಟ್ಟರೋ ಮನೆಗೆ ಹೋಗವ್ರೆ. ಅವ್ರು ಚೆನ್ನಾಗವ್ರೆ, ಏನು ತೊಂದರೆ ಇಲ್ಲ. ಇದು ನಮ್ಮ ಫ್ಯಾಮಿಲಿ ಇತಿಹಾಸ. ಅದು ಅನಿವಾರ್ಯತೆ ಅಂತಲೂ ಅನ್ಬಹುದು. ಯಾಕಂದರೆ ಈ ಬಡತನ ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು? ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಯಾವುದೋ ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲೋ ನಾನು 73ರಲ್ಲಿ SLC ಪಾಸಾದ ತಕ್ಷಣ ನಾನು ಹೋಗಿದ್ರೆ ಒಳ್ಳೆ ಉದ್ಯೋಗ ಸಿಗೋದಾಗ ಅಲ್ಲಿ ನನಗಿಷ್ಟ ಆಗಿಲ್ಲ. ಕಾರಣ ಏನು ಅಂದರೆ ನಾನೊಬ್ಬನು ಹೋಗಿ ನಾನೊಬ್ಬನು ಬಚಾವಾದ್ರೂ ಪ್ರಯೋಜನ ಎಲ್ಲ ಇಲ್ಲ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರೆಲ್ಲ ಅವರಲ್ವ. ಈ ಬಡತನದ ರೇಖೆಯಿಂದ ಮೇಲಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಉದ್ಯೋಗಕ್ಕೆ ಹೋಗಿಲ್ಲ. ಕಷ್ಟ ಮೊದಲಿಂದ ಇತ್ತು. ನಾನು ಹುಟ್ಟಿದಾಗ್ಲೇ ಕಷ್ಟದಿಂದನೇ ಹುಟ್ಟಿದ್ದು ನಾವೆಲ್ಲನೂ. ಆಗ ದಿನಗಳು ಅಂದರೆ ಊಟಕ್ಕೆ ನಡೆಯೋದೇ ಕಷ್ಟ. ಊಟ ಅಂದರೆ ಏನು ಅಂದರೆ 2 ಊಟ ಸಿಕ್ಕೋದೇ ಕಷ್ಟ ಆಗಿತ್ತು. 1 ಊಟ ತಿಂದರೆ ನಾನು ಕೊನೆಗೆ ಯಾವ ಮಟ್ಟಕ್ಕೆ ನಾನು ಅಂದ್ಕೊಂಡಿದ್ದೆ ಅಂದರೆ ನಾನು ಸಾಯೋದ್ರೊಳಗಾಗಿ ಹೊಟ್ಟೆ ತುಂಬ ಊಟ ಮಾಡಿ ಸಾಯಲ್ಲ ಅನ್ನೋ ಮಟ್ಟಕ್ಕೆ ನಾನು ರೆಡಿ ಆಗಿಬಿಟ್ಟಿದ್ದೆ. ಕಾರಣ ಏನು ಅಂದರೆ ಮನುಷ್ಯನಿಗೆ ಆಹಾರನೇ ಮುಖ್ಯ. ಆಹಾರ ಇಲ್ದಿದ್ದ ಮೇಲೆ ಎಲ್ಲ ಒಂದು ಕಡೆ ಹೇಳ್ತಾನೆ, ಕೂಳು ಕುತ್ತವೇ ಕುತ್ತ ಕೂಳು ಮೇಳವೇ ಮೇಳ ಕೂಳೊಂದು ಅರಗಳಿಗೆ ತಳೆದರೆ ಕೈಯೂರಿ ಮೇಲೆ ಕೇಳೆಂದ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಈ ಊಟದಷ್ಟು ನಮಗೆ ತೃಪ್ತಿ ಕೊಡುವಂಥ ವಸ್ತು ಯಾವುದೂ ಇಲ್ಲ. ಅದು ಇಲ್ದಿದ್ದಾಗ ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ. ನಾವು ನಿಜ ಹೇಳ್ಬೇಕಂದ್ರೆ ಗೋಟೆಗೆಡ್ಡೆ, ತೀಟೆಗೆಡ್ಡೆ, ಮಾವಿನಕಾಯಿ, ಇದು ಬೇಲ್ದಕಾಯಿ ಅದೆಲ್ಲ ತಿಂದು ನುಗ್ಗೆ ಸೊಪ್ಪು ತಿಂದು ಜೀವನ ಮಾಡಿದಂಥ ಜನ. ಆವಾಗ ಏನಾಗಿತ್ತು ಅಂದರೆ ತಂತ್ರಜ್ಞಾನದ ಕೊರತೆ ಬೇಕಾದಷ್ಟಿತ್ತು, ಸಂಪನ್ಮೂಲಗಳು ಬೇಕಾದಷ್ಟಿದ್ವು. ಆವಾಗ ಏನಾಗಿತ್ತು ಅಂದರೆ ಯಾಂತ್ರಿಕ ಶಕ್ತಿ ಏನೂ ಇರಲಿಲ್ಲ, ಹೈಬ್ರಿಡ್ ತಳಿಗಳಿರಲಿಲ್ಲ, ಬಿತ್ತನೆ ಬೀಜಗಳಿರಲಿಲ್ಲ, ಕೀಟನಾಶಕಗಳು ಯಾವುವು ಇರಲಿಲ್ಲ. ಅವು ನ್ಯಾಚುರಲ್ಲಾಗಿ ಏನೋ ಉಳುಮೆ ಮಾಡಬೇಕು, ಮ್ಯಾನ್ ಪವರಿಂದ ಅದು ಎತ್ತುಗಳಿಂದ ಉಳುಮೆ ಮಾಡೋದು, ಒಂದಿಷ್ಟು ರಾಗಿನೋ ಅದೋ ಇದು ಮಾಡೋದು. ಈ ಮಳೆ ಅನಿಶ್ಚಿತತೆ ಆಗಲೂ ಇತ್ತು, ಈಗೂ ಆಗಲೂ ಅನಿಶ್ಚಿತತೆ ಇತ್ತು. 1 ವರ್ಷ 2 ವರ್ಷ ಬರಗಾಲ ಬಂದರೆ 1 2 ವರ್ಷ 3 ವರ್ಷ ಸಂತೃಷ್ಟಿ ಬರೋದು. ಇನ್ನೊಂದು ರಸಗೊಬ್ಬರಗಳಿರಲಿಲ್ಲ. ಆಗೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡ್ತಿದ್ದಿದ್ದು. ಈ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಖಂಡಿತವಾಗಿ ಈ ದೇಶಕ್ಕೆ, ಈ 130 ಕೋಟಿ ಜನಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಂಗೆ ಕೊಡೋಕ್ಕಾಗೋದಿಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ. ಇವತ್ತೇನು ಕೆಮಿಕಲ್ ಫಾರ್ಮಿಂಗ್ ಅಂದರೆ, ಕೆಮಿಕಲ್ ಫಾರ್ಮಿಂಗ್ ಮಾಡ್ತೀವಂತ ಅಡ್ಡಾದಿಡ್ಡಿ ಎರ್ರಾಬಿರ್ರಿ ಆಗಿಬಿಟ್ಟು ಭೂಮಿನ ಹಾಳು ಮಾಡಿ, ಭೂಮಿನೆಲ್ಲ ವಿಷ ಮಾಡಿ, ಭೂಮಿನೆಲ್ಲ ನಿಸ್ಸಾರ ಮಾಡೋದು ಒಳ್ಳೆಯದಲ್ಲ. ಇನ್ಪುಟ್ ಔಟ್ಪುಟ್ ಎರಡು ಬ್ಯಾಲೆನ್ಸ್ ಮಾಡಿಕೊಂಡೇ ವ್ಯವಸಾಯ ಮಾಡೋದು ಉತ್ತಮ. ಒಂಥರ ಬರಡು ಭೂಮಿ ಆಗಿತ್ತಿದೆಲ್ಲ. ಇದು ಈ ಮನೇನ ಈ ಕಟ್ಟಿರೋ ಜಾಗ ಹೇಗಿತ್ತು ಅಂದರೆ ಬರೀ ಸುಣ್ಕಲ್ ಗೋಡ್ಲು ಅಂತ ಕರೆಯೋರು ಇದನ್ನು. ಸುಣ್ಕಲ್ ಗೋಡ್ಲು ಅಂದರೆ ಏನಂದರೆ ಹುಲ್ಲು ಕೂಡ ಬೆಳೆಯಲ್ಲ. ರೈಲ್ವೆ ಟ್ರ್ಯಾಕಲ್ಲಿ ಯಾವ ಥರ ಜಲ್ಲಿ ಮೇಲೆ ಹುಲ್ಲು ಬೆಳೆಯಲ್ವೋ ಹಂಗೆ ಈ ಭೂಮಿಯಲ್ಲಿ ಹುಲ್ಲು ಬೆಳೀತಾ ಇರಲಿಲ್ಲ. ನಾನು ಒಂದು ತೆಲುಗಿಂದ ಒಂದು ಗಾದೆ ಐತೆ, ಹೇಳ್ತಾರೆ ಶೇಷೆ ಓಡು ಬೀದೋ ಶೇನು ಬೀದೋ ಅಂತ ಒಂದು ಗಾದೆ ಹೇಳ್ತಾರೆ. ಅಂದರೆ ಮಾಡೋನು ಬೀದಾಗ್ಬೋದಷ್ಟೇ, ಯಾವ ಭೂಮಿನೂ ಬೀದಲ್ಲ. ಇವತ್ತಿದೆ ಸರ್, 90 ಡಿಗ್ರಿಗೆ ಜಮೀನಿದ್ರೂ ಸಹ ಬೆಳೆ ಬೆಳಿಬೋದು. ಇವತ್ತಂಥ ಎಕ್ವಿಪ್ಮೆಂಟ್ಸ್ ಅವೆ. ರೈನ್ ಗನ್ ಇದೆ, ಸ್ಪ್ರಿಂಕ್ಲರ್ ಇದೆ, ಡ್ರಿಪ್ ಇರಿಗೇಷನ್ ಇದೆ. ಮೊದಲು ಇಳಿಜಾರ್ಗೆ ಅಡ್ಡಲಾಗಿ ವ್ಯವಸಾಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು 90 ಡಿಗ್ರಿಗಿದ್ದು ನೀರು ಹೋಗುತ್ತೆ ಅಲ್ಲಿಗೆ. ಅಂಥ ಟೆಕ್ನಾಲಜಿ ಇದೆ ಇವತ್ತು, ಈ ಹಿಂದೆ ಇರಲಿಲ್ಲ. ಇದನ್ನೆಲ್ಲ ಸಮ ಮಾಡಿ ಇದನ್ನು ಒಂದು ಹಂತಕ್ಕೆ ತರಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ತು. ಅಂದರೆ ಅದರಲ್ಲಿ ನನಗೆ ಮಣ್ಣಿನ ರಕ್ಷಣೆ ಗೊತ್ತು, ಮಣ್ಣಿನ ರಚನೆ ಹೆಂಗೆ, ಮಣ್ಣಿನ ಭೌತಿಕ ಲಕ್ಷಣಗಳು ಹೆಂಗೆ, ಮಣ್ಣಿಗೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ, ಯಾವ್ಯಾವ ಪೋಷಕಾಂಶಗಳಿಂದ ಏನೇನು ತೊಂದರೆ ಆಗುತ್ತೆ, ಏನೇನು ಒಳ್ಳೆಯದಾಗುತ್ತೆ, ಯಾವುದು ಡಿಫಿಷಿಯನ್ಸಿ, ಯಾವುದು ಸಫಿಷಿಯನ್ಸಿ, ಇವೆರಡು ತಿಳ್ಕೊಂಡೆ. ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಮಿಡ್ಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಅದರಲ್ಲಿ 3 ಮುಖ್ಯ ಪೋಷಕಾಂಶಗಳು, 3 ಮಧ್ಯಮ ಪೋಷಕಾಂಶಗಳು, 18 ಲಘು ಪೋಷಕಾಂಶಗಳು. ಅವು ಮಣ್ಣಲ್ಲಿ ಏನು ಸಿಗ್ತವೆ? ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೇನು? ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲ. ಎಲ್ಲೆಲ್ಲಿ ಸಿಗುತ್ತೆ? ಫಾರಮ್ ಯಾರ್ಡ್ ಮೆನ್ಯೂರಲ್ಲಿ ಏನು ಸಿಗುತ್ತೆ, ಹಸಿರೆಲೆ ಗೊಬ್ಬರದಲ್ಲಿ ಏನು ಸಿಗುತ್ತೆ, ಪ್ಲಸ್ ತರಗೆಲೆಗಳಲ್ಲಿ ಏನು ಸಿಗುತ್ತೆ, ಕೆರೆಗೋಡಲ್ಲಿ ಏನು ಸಿಗುತ್ತೆ, ಇದೆಲ್ಲ ಅಧ್ಯಯನ ಮಾಡಿದೆ. ಆಮೇಲೆ ನಾನು ಕೆಲಸ ಮಾಡ್ತಾ ಬಂದೆ. ಈ ಹಿಂದೆ ಕಬ್ಬು ಬೆಳೀತಾ ಇದ್ವಿ. ಕಬ್ಬು ಸಾಕಷ್ಟು ಮ್ಯಾನ್ ಪವರ್ ಕೇಳ್ತಾ ಇತ್ತು. ಯಾಕಂದರೆ ಬೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಜಾಸ್ತಿ, ಮ್ಯಾನ್ ಪವರ್ ಜಾಸ್ತಿ. ಹಾಗಾಗಿ ನೀರು ಜಾಸ್ತಿ ಕೇಳ್ತು. ಬರ್ತಾ ನೀರಿಂದು ಭಾಳ ತೊಂದರೆ ಆಗೋಯಿತು.